ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್, ಈ ದಿವಸ ನಿಮಗೆ 5ರಿಂದ 10 ಬ್ಲೌಸು 20 ಮಿನಿಟ್ಸಲ್ಲಿ ಒಂದೊಂದು ಬ್ಲೌಸನ್ನು ಹೇಗೆ ಸ್ಟಿಚ್ ಮಾಡೋದು, ಒನ್ ಡೇಯಲ್ಲಿ 5ರಿಂದ 10 ಬ್ಲೌಸು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಒಂದೊಂದಾಗಿ ನೋಡ್ಕೊತಾ ಬನ್ನಿ. ಮೊದಲೇದಾಗಿ ನೋಡಿ, ನಾನು ಇದು ಬ್ಯಾಕ್ ಪಾರ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಇದು ಬ್ಯಾಕ್ ಪಾರ್ಟು ಈ ರೀತಿ ರೆಡಿಯಾಗಿ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ. ಇದು ನೋಡಿ ಫ್ರಂಟ್ ಪಾರ್ಟು. ಓಕೆ, ನೋಡಿ ಇದು ಫ್ರಂಟ್ ಪಾರ್ಟು, ಬಕಲ್ ಸೈಡು ಎಲ್ಲ ಪ್ರತಿಯೊಂದನ್ನು ನಾನು ಯಾವ ರೀತಿ ಸ್ಟಿಚಿಂಗಿಗೆ ಬೇಕೋ ಆ ರೀತಿ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಲೀನಾಗಿ ನೋಡ್ಕೊಳ್ಳಿ. ಇದು ಫ್ರಂಟ್ ಭಾಗ ಬರುತ್ತೆ. ಓಕೆ, ಇದು ನೆಕ್ ಭಾಗ ಬರುತ್ತೆ. ಓಕೆ, ಗೊತ್ತಾಯ್ತಲ್ವಾ? ಈಗ ನೋಡಿ, ಕ್ರಾಸ್ ಪಟ್ಟಿ ಬೆಲ್ಟ್. ನೋಡಿ, ಇದು ಕ್ರಾಸ್ ಪಟ್ಟಿ ಬೆಲ್ಟ್ ಬರುತ್ತೆ. ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರಬೇಕಾಗತ್ತೆ. ಒಂದೊಂದಾಗಿ ನೋಡ್ಕೊತಾ ಬನ್ನಿ ಯಾವ ರೀತಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೆಡಿಯಾಗಿ ಅಂತ. ಸ್ಲೀವ್ಸ್ ನೋಡಿ, ಸ್ಲೀವ್ಸನ್ನು ಕೂಡ ನಾನು ಕ್ಲೀನಾಗಿ ರೆಡಿ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಆಯ್ತಲ್ವಾ? ಈಗ ನೋಡಿ, ನಾನಿವಾಗ ಉಕ್ಸ್ ಪಟ್ಟಿ ಕಟ್ ಮಾಡ್ಕೊತಾ ಇದ್ದೀನಿ. ಇದು ದಾರದ ಪಟ್ಟಿ, ಡಬಲ್ ಪಟ್ಟಿ ಬರುತ್ತಲ್ವ, ಡಬಲ್ ಪಟ್ಟಿಗೆ ಈ ರೀತಿ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ. ಮೊದಲಿಗೆ ಈ ರೀತಿ ಎಲ್ಲ ಪ್ರತಿಯೊಂದನ್ನು ಕಟ್ ಮಾಡಿ ಇಟ್ಕೊಂಡಾಗ ನಿಮಗೆ ಈಸಿಯಾಗಿ 20 ಮಿನಿಟ್ಸಲ್ಲಿ ಒಂದು ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ಬೋದು. ಓಕೆ, ಇದು ನೋಡಿ ಉಕ್ಸ್ ಪಟ್ಟಿ ಇದು. ಓಕೆ, ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ ನೋಡಿ, ಎರಡು ಕಟಿಂಗ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀವು ಯಾವುದೇ ರೀತಿಯ ಪ್ರತಿಯೊಂದನ್ನು ಮೊದಲಿಗೆ ಕಟ್ ಮಾಡಿ ಇಟ್ಕೊಂಡ್ರೆ ಪಟ ಒಂದು 20 ಮಿನಿಟ್ಸಲ್ಲಿ ಕಟಿಂಗ್ ಮಾಡ್ಕೊತಾ ಹೋಗ್ಬೋದು. ಹಾಗೆ ನೋಡಿ, ಇದು ನೆಕ್ಕಿಗೆ ಕ್ರಾಸ್ ಪಟ್ಟಿಗಳನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಎಷ್ಟು ಈಸಿಯಾಗಿ ಈ ರೀತಿ ನೆಕ್ಕಿಗೆ ಕ್ರಾಸ್ ಪಟ್ಟಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿದ್ರಲ್ವ? ಈ ರೀತಿ ನೆಕ್ಕಿಗೆ ಕ್ರಾಸ್ ಪಟ್ಟಿ ಕಟ್ ಮಾಡ್ಕೋಬೇಕಾಗತ್ತೆ. ಮತ್ತು ನೋಡಿ, ಕ್ರಾಸ್ ಪಟ್ಟಿ ಬೆಲ್ಟಿಗೆ ಇರುತ್ತಲ್ವ, ಬೆಲ್ಟಿಗೂ ಸುತ್ತ ಒಳಗಡೆ ಸ್ಟಿಪ್ಪಿಗೆ ಬಟ್ಟೆ ಬೇಕಲ್ವ, ಅದು ಕೂಡ ನಾನು ಇಲ್ಲಿವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಪ್ರತಿಯೊಂದೂ ಮೊದಲೇ ಕಟ್ ಮಾಡಿ ಇಟ್ಕೊಂಡಾಗ ನಿಮಗೆ ಈಸಿಯಾಗಿ 5ರಿಂದ 10 ಬ್ಲೌಸ್ವರೆಗೂ ಡೈಲಿ ಸ್ಟಿಚಿಂಗ್ ಮಾಡ್ಬೋದು ಒಂದೇ ದಿವಸದಲ್ಲಿ. ಒಂದು ಬ್ಲೌಸು 2 ಬ್ಲೌಸು ಸ್ಟಿಚ್ ಮಾಡೋಕ್ಕೆ ಆಗ್ತಾಯಿಲ್ಲ ಅಂತಿದ್ದೀರಲ್ವ, ಅಂಥವ್ರು ನೋಡಿ ಈ ಥರ ಮೆಥಡಲ್ಲಿ ನೀವು ಸ್ಟಿಚಿಂಗ್ ಮಾಡ್ಕೊತಾ ಹೋಗಿ ತುಂಬ ಈಸಿಯಾಗಿ ಸ್ಟಿಚಿಂಗ್ ಆಗಿಬಿಡತ್ತೆ. ಮೊದಲೇದಾಗಿ ನೋಡಿ, ನಾನಿವಾಗ ಕ್ರಾಸ್ ಪಟ್ಟಿ ಬೆಲ್ಟನ್ನು ಪ್ರತಿಯೊಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ, ನೋಡಿ ಎಷ್ಟು ಈಸಿಯಾಗಿ ಸ್ಟಿಚಿಂಗ್ ಹಾಕ್ಕೊತಾ ಹೋಗ್ಬೋದು ಅಲ್ವಾ? ನೋಡಿ, ಈ ರೀತಿ ಸ್ಟಿಚಿಂಗ್ ಮಾಡ್ಕೊತಾ ಹೋಗ್ಬೋದು. ನೋಡಿ ಎಷ್ಟು ಫಾಸ್ಟಾಗಿ. ನೋಡಿ, ಇವಾಗ ನಾನು ಒಂದು ಕಿನಾರಿ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ನೋಡಿ, ಸ್ಟಿಚ್ಗಳಲ್ಲೂ ವಿಧಗಳಾದ ಸ್ಟಿಚ್ಗಳಿದ್ದಾವೆ. ಕಿನಾರಿ ಸ್ಟಿಚ್ಚು, ಪಾಯಿಂಟ್ ಸ್ಟಿಚ್ಚು, ಓಕೆ, ಟಬ್ಬಿ ಸ್ಟಿಚ್ಚು ಅಂತ ಎಲ್ಲ ಇದೆ. ನೋಡಿ, ನಾನು ಇವಾಗ ಕ್ಲೀನಾಗಿ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಕಟಿಂಗ್ ಇವಾಗ ಕ್ರಾಸ್ ಪಟ್ಟಿ ಬೆಲ್ಟು ರೆಡಿಯಾಗಿದೆ. ಓಕೆ, ಅಪೋಸಿಟ್ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಎಷ್ಟು ಫಾಸ್ಟ್ ಆಗುತ್ತೋ ಅಷ್ಟು ಫಾಸ್ಟಲ್ಲಿ ನೀವು ಈಸಿಯಾಗಿ ಪ್ರತಿಯೊಂದನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಾಗ ನೀವು ಈಸಿಯಾಗಿ ಸ್ಟಿಚಿಂಗ್ ಮಾಡ್ಬೋದು. ಓಕೆ, ನೋಡಿ ಎಷ್ಟು ಈಸಿಯಾಗಿ. ಈಗ ಎರಡನೇ ಭಾಗನೂ ಕೂಡ ನಾನು ಫ್ರಂಟು 2 ಭಾಗನೂ ಲೈನಿಂಗ್ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡಿದಾಗ ನಿಮಗೆ ತುಂಬ ಈಸಿಯಾಗಿ ಸ್ಟಿಚಿಂಗ್ ಆಗಿಬಿಡತ್ತೆ. ಓಕೆ, ತುಂಬ ಜನ ಕೇಳ್ತಾ ಇದ್ದೀರಾ ಬ್ಲೌಸ್ ಸ್ಟಿಚಿಂಗ್ ಮಾಡೋದಕ್ಕೆ. ತುಂಬ ದಿನದಲ್ಲಿ ಒಂದು ಬ್ಲೌಸ್ ಆಗೋದಿಲ್ಲ, 2 ಬ್ಲೌಸ್ ಮಾಡೋದ್ರೊಳಗಡೆ ನಾವು ಸಾಕಾಗಿಬಿಡತ್ತೆ ಅಂಥವ್ರು ನೋಡ್ಕೊಳ್ಳಿ ಯಾವ ರೀತಿ ಬ್ಲೌಸನ್ನು ಸ್ಟಿಚಿಂಗ್ ಮಾಡಬೇಕು ಏನು ಅನ್ನೋದನ್ನು. ಓಕೆ, ನೋಡಿ ಫ್ರೆಂಡ್, ಪ್ರತಿಯೊಂದು ಇದರಲ್ಲೂ ನಿಮಗೆ ಪ್ರತಿಯೊಂದು ಪಾಯಿಂಟನ್ನು ಹೇಳ್ಕೊಡ್ತಾ ಇದ್ದೀನಿ. ಇವಾಗ ನೋಡಿ, ನಾನು ಬ್ಲೌಸು ಫ್ರಂಟ್ ಡಾಟ್ಸ್ಗಳನ್ನು ಯಾವ ರೀತಿ ಹಿಡಿಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಗೊತ್ತಾಯ್ತಲ್ವಾ? ಒಂದೇ ದಿವಸದಲ್ಲಿ ನೀವು 8ರಿಂದ 10 ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ಏನು ಮಾಡಬೇಕಪ್ಪ ಅಂದರೆ, ಮೊದಲನೇ ದಿವಸದಲ್ಲಿ ಕಟ್ ಮಾಡಿ ಇಟ್ಕೋಬೇಕು. ಒಂದೇ ಸತಿ ಕಟ್ ಮಾಡಿ ಇಟ್ಕೊಂಡು ಒಂದು ದಿವಸ ಕುತ್ಕೊಂಡ್ಮೇಲೆ ಹೊಲಿತಾ ಕುತ್ಕೊಂಡ್ರೆ ನೋಡಿ 8ರಿಂದ 10 ಬ್ಲೌಸ್ ಆಗೇ ಆಗುತ್ತೆ. ಆದರೆ ಏನು ಮಾಡ್ತೀವಿ ಅಂದರೆ ಮಧ್ಯದಲ್ಲಿ ಎದ್ದೇಳೋದು, ಮಧ್ಯದಲ್ಲಿ ಇದು ಮಾಡೋದು ಮಾಡ್ತಾ ಇರ್ತೀವಿ, ಆಗೋದಿಲ್ಲ. ಹಾಗಾಗಿ ಏನಪ್ಪ ಅಂದರೆ, ಪ್ರತಿಯೊಂದು ಬ್ಲೌಸು ಸ್ಟಿಚಿಂಗ್ ಮಾಡುವಾಗ ನಾವು ಪ್ರತಿಯೊಂದನ್ನು ಎಲ್ಲ ಕಟಿಂಗ್ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡಿದಾಗ ಬೇಗ ಬ್ಲೌಸು ಸ್ಟಿಚಿಂಗ್ ಆಗುತ್ತೆ. ಓಕೆ, ನೋಡ್ಕೊಳ್ಳಿ. ಇವಾಗ ನಾನು ಬೆಲ್ಟ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಒಂದು ಬ್ಲೌಸು ಹೇಗೆ ಮಾಡಿದ್ರು 25 ಮಿನಿಟ್ಸಲ್ಲಿ ಒಂದು ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ಓಕೆ, ನೋಡಿ ಇವಾಗ ಬೆಲ್ಟು ಅಟ್ಯಾಚ್ ಆಗ್ತಾಯಿದೆ. ಒಂದಾಗಿ ನೋಡ್ಕೊತಾ ಬನ್ನಿ ಕ್ಲೀನಾಗಿ. ಹಾಗೆ ಫ್ರೆಂಡ್, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಓಕೆ, ನೋಡಿ ಇವಾಗ 2 ಸ್ಟಿಚ್ ಹಾಕಬೇಕಾಗತ್ತೆ. ಪ್ರತಿಯೊಂದು ಭಾಗಕ್ಕೂ 2 ಸ್ಟಿಚ್ ಹಾಕ್ಕೊತಾ ಬನ್ನಿ. ಓಕೆ, ನೋಡಿ ಇವಾಗ ಫ್ರಂಟ್ ಭಾಗ 2 ರೆಡಿಯಾಗಿದೆ. ಲೆಫ್ಟ್ ರೈಟ್ ಭಾಗ 2 ಭಾಗನೂ ರೆಡಿ ಮಾಡ್ಕೊಂಡಿದ್ದೀನಿ. ಗೊತ್ತಾಗತ್ತಲ್ವ? ಈ ರೀತಿ ಕ್ಲೀನಾಗಿ ಥ್ರೆಡ್ಗಳೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಕ್ಲೀನಾಗಿ ನಾನಿವಾಗ ಸ್ಟಿಚಿಂಗ್ ಹಾಕಿರೋ ಜಾಗನ ಕೈಯಲ್ಲಿ
ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ ಕ್ಲೀನ್ ಆಗಲಿ ಅಂತೇಳಿ, ಫಿನಿಶಿಂಗ್ ಚೆನ್ನಾಗಿ ಬರಲಿ ಅಂತ. ನೋಡಿ ಈ ರೀತಿ ಬಫ್ ಆಗಿ ಕೂರಬೇಕಾಗತ್ತೆ ಫ್ರಂಟ್ ಭಾಗನ. ಇವಾಗ ನೋಡಿ ಉಕ್ಸ್ ಪಟ್ಟಿನ ನಾನು ಇವಾಗ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಉಕ್ಸ್ ಪಟ್ಟಿ ಸ್ಟಿಚಿಂಗ್ ಮಾಡ್ಕೋಬೇಕಾಗತ್ತೆ. ನೋಡಿ ಇದು ಉಕ್ಸ್ ಪಟ್ಟಿ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಿದ್ರು ಹೇಗೆ ನೀವು 8ರಿಂದ 10 ಬ್ಲೌಸ್ ಸ್ಟಿಚ್ ಮಾಡ್ತೀರಾ ಏನು ಅಂತೇಳಿ. ಪ್ರತಿಯೊಂದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ನೋಡ್ಕೊತಾ ಬನ್ನಿ. 8ರಿಂದ 10 ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂದರೂ ಅಷ್ಟು ಸುಲಭದ ಕೆಲಸ ಏನಲ್ಲ. ಅಷ್ಟೇ ನಾವು ಎಫೆಕ್ಟನ್ನು ಹಾಕಬೇಕಾಗತ್ತೆ. 8ರಿಂದ 10 ಬ್ಲೌಸ್ ಸ್ಟಿಚ್ ಮಾಡಿದ್ರೆ ನಮಗೆ 3ರಿಂದ 3,000 ರೂಪಾಯಿ, 3,500 ರೂಪಾಯಿ ಸಿಗತ್ತೆ. ಓಕೆ, ಒಂದು ದಿವಸಕ್ಕೆ ಅರ್ನಿಂಗ್ ಎಷ್ಟಾಗುತ್ತೆ ಏನು ಅಂತ ಕೇಳ್ತಿರ್ತಿದ್ರಲ್ವ. ನಮ್ಮದು ಒಂದು ದಿವಸಕ್ಕೆ 3ರಿಂದ 3,000 ರೂಪಾಯಿ ಅರ್ನಿಂಗ್ ಮಾಡ್ತೀವಿ. ಓಕೆ, ಒಂದು ವೀಕಿಗೆ ಹೇಗೆ ಇಲ್ಲ ಅಂದರೂ ನಾವು 20,000 ರುಪೀಸ್ ಅರ್ನಿಂಗ್ ಆಗುತ್ತೆ. ಡೈಲಿ ನಾವು 8ರಿಂದ 10 ಬ್ಲೌಸು ಸ್ಟಿಚ್ ಮಾಡಲೇಬೇಕಾಗತ್ತೆ. ಸೀಸನ್ ಇದ್ದಿದ್ದ ಟೈಮಲ್ಲಿ ತುಂಬ ಇದಾಗುತ್ತೆ. ಸೀಸನ್ನಲ್ಲಿ ಕೆಲಸಗಳೇ ಆಗೋದಿಲ್ಲ. ಓಕೆ, ಮಾಮೂಲಿ ಟೈಮಲ್ಲಿ ಆರಾಮಾಗಿ ಕೆಲಸ ಆಗಿಬಿಡತ್ತೆ. ಸೀಸನ್ನಲ್ಲಿ ಕೆಲಸ ಆಗೋದಿಲ್ಲ. ಸೀಸನ್ನಲ್ಲಿ 5 ಬ್ಲೌಸು 6 ಬ್ಲೌಸು ಹೊಲಿಯೋತ್ತಿಗೆ ನಮ್ಮದು ಮುಗೀತು, ಕೆಲಸ ಆಗಿಬಿಡುತ್ತೆ. ತುಂಬ ಕಸ್ಟಮರ್ ಬರ್ತಾ ಇರ್ತಾರಲ್ವ, ಹಾಗಾಗಿ ಆಗೋದಿಲ್ಲ. ನೋಡಿ ಇವಾಗ ನಾನು ಉಕ್ಸ್ ಪಟ್ಟಿನ ರೆಡಿ ಮಾಡ್ಕೊಂಡಿದ್ದೀನಿ, ನೋಡಿದ್ರಲ್ವ. ಈ ರೀತಿ ಉಕ್ಸ್ ಪಟ್ಟಿ ರೆಡಿ ಮಾಡ್ಕೋಬೇಕಾಗತ್ತೆ. ಇವಾಗ ಒಂದು ಕಡೆ ಉಕ್ಸ್ ಪಟ್ಟಿ, ಒಂದು ಕಡೆ ದಾರದ ಪಟ್ಟಿ ಬರುತ್ತೆ, ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಪ್ರತಿಯೊಂದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ನೋಡಿ ಇದು ನಾನು ಇವಾಗ ದಾರದ ಪಟ್ಟಿ ರೆಡಿ ಮಾಡ್ತಾ ಇದ್ದೀನಿ. ನೋಡಿ ಉಕ್ಸ್ ಪಟ್ಟಿ ರೆಡಿಯಾಗಿದೆ. ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡೋದಕ್ಕೆ 20ಯಿಂದ 25 ಮಿನಿಟ್ಸ್ ಬೇಕಾಗತ್ತೆ. 1 ಅವರಲ್ಲಿ ಕಟ್ಟಿಂಗು ಮತ್ತು ಸ್ಟಿಚಿಂಗು ಎರಡೂ ಮುಗಿಸ್ಬೋದು. ಗೊತ್ತಾಗತ್ತಲ್ವ. ನೋಡಿ ಯಾವ ರೀತಿ ನಾನು ಅಟ್ಯಾಚ್ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಯಾವ್ಯಾವ ರೀತಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಕ್ಲೀನಾಗಿ ಪ್ರತಿಯೊಂದನ್ನು ನೀವು ನೋಡಿಕೊಂಡ್ರೆ ಗೊತ್ತಾಗತ್ತೆ. ವಿಡಿಯೋನ ಫುಲ್ ವಾಚ್ ಮಾಡಿ, ಕೊನೆಯವರೆಗೂ ವಾಚ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಭಾಗನೂ ಯಾವ ರೀತಿ ಸ್ಟಿಚಿಂಗ್ ಮಾಡಿದ್ದೀವಿ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಗೊತ್ತಾಗತ್ತೆ. ಓಕೆ, ಗೊತ್ತಾಗ್ತಾ ಇದೆ ಅಲ್ವಾ. ನೋಡಿ ಈ ರೀತಿ ನಾನಿವಾಗ ಡಬಲ್ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಹಾಕ್ಕೊತಾ ಇದ್ದೀನಿ, ಕಿನ್ನರಿ ಸ್ಟಿಚ್ಚನ್ನು. ಓಕೆ, ನೋಡಿ ಇವಾಗ ಉಕ್ಸ್ ಪಟ್ಟಿ ರೆಡಿ ಆಗ್ತಾ ಇದೆ. ಈ ರೀತಿ ರೆಡಿ ಮಾಡ್ಕೋಬೇಕಾಗತ್ತೆ ಒಂದೊಂದಾಗಿಯೇ. ನೋಡಿ ಈ ರೀತಿ ಕ್ಲೀನಾಗಿ ಥ್ರೆಡ್ಗಳೆಲ್ಲ ಕ್ಲೀನಾಗಿ ರಿಮೂವ್ ಮಾಡ್ಕೊಳ್ಳಿ, ಕಟ್ಟಿಂಗ್ ಮಾಡ್ಕೊಳ್ಳಿ. ಓಕೆ, ಟ್ರಿಮ್ಮಿಂಗ್ ಮಾಡ್ಕೊಂಡಾಗ ಯಾವುದೇ ರೀತಿ ಥ್ರೆಡ್ಗಳು ಪೀಸ್ ಇರೋದಿಲ್ಲ. ನೋಡಿ ಎರಡು ಒಂದೇ ಲೆವೆಲ್ ಬಂತು. ಫ್ರಂಟ್ ಭಾಗ ಉಕ್ಸ್ ಪಟ್ಟಿ ಮತ್ತು ದಾರದ ಪಟ್ಟಿ ಎರಡು ಕ್ಲೀನಾಗಿ ಸೆಟ್ಟಿಂಗ್ ಆಗಿದೆ, ಪೂರ್ತಿ ಸ್ಟಿಚಿಂಗ್ ಆಯ್ತು. ನೋಡಿ ಇವಾಗ ನೋಡ್ಕೊಳ್ಳಿ, ಬ್ಯಾಕ್ ಭಾಗ ತೊಗೊತಾ ಇದ್ದೀನಿ. ಒಂದೊಂದು ಭಾಗ ತೊಗೊಂಡಾಗೂ ಆ ಭಾಗದ ಕೆಲಸ ಏನಿರುತ್ತೋ ಅದನ್ನು ಪೂರ್ತಿ ಮುಗಿಸ್ಕೊಂಡಾಗ ನಿಮಗೆ ಭಾರಿ ಈಸಿಯಾಗಿ ಮತ್ತು ಬೇಗನೆ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ನೋಡಿದ್ರಲ್ವ, ಈ ರೀತಿ ಹಾಕ್ಕೋಬೇಕಾಗತ್ತೆ. ನೋಡಿ ಕೆಳಭಾಗದಲ್ಲಿ ನಾನು ಸ್ಟಿಪ್ಪಿಗೋಸ್ಕರ ಎಕ್ಸ್ಟ್ರಾ ಅರ್ಧ ಇಂಚ್ ಬಟ್ಟೆ ಬಿಟ್ಟಿರ್ತೀನಿ, 1 ಇಂಚ್ ಬಟ್ಟೆ ಬಿಟ್ಟಿರ್ತೀನಿ. ಮತ್ತು ಎಕ್ಸ್ಟ್ರಾ ಪೀಸ್ ಕೊಡೋಕ್ಕೆ ಹೋಗೋದಿಲ್ಲ. ಓಕೆ, ನೋಡ್ಕೊಂಡ್ರಲ್ವಾ. ಈ ರೀತಿ ನಾನಿವಾಗ ಅರ್ಧ ಇಂಚಿಗೆ ಒಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಅರ್ಧ ಇಂಚ್ ಬಿಟ್ಟು ಈ ರೀತಿ ಕ್ಲೀನಾಗಿ ನೋಡ್ಕೊಳ್ಳಿ. ಸ್ಟಿಚಿಂಗನ್ನು ಕ್ಲೀನಾಗಿ ನೋಡಿಕೊಂಡು ಸ್ಟಿಚಿಂಗ್ ಮಾಡ್ಕೊತಾ ಹೋದಾಗ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ಕ್ಲೀನಾಗಿ ಸ್ಟಿಚಿಂಗ್ ಬರುತ್ತೆ ಮತ್ತು ಫಾಸ್ಟಾಗಿ ಸ್ಟಿಚಿಂಗ್ ಮಾಡ್ಕೋಬೋದು. ನೋಡಿದ್ರಲ್ವ. ನೋಡಿ ಇವಾಗ ನಾನು ಈ ರೀತಿ ಕೈಯಲ್ಲಿ ಇದು ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡ್ಕೊಳೋದ್ರಿಂದ ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ಬೇಗನೂ ಸ್ಟಿಚಿಂಗು ಕ್ಲೀನಾಗಿ ಹಾಕ್ಕೋಬೋದು. ಇವಾಗ ನೋಡಿ ಒಂದು ಕಿನ್ನರಿ ಸ್ಟಿಚ್ ಹಾಕ್ತಾಯಿದ್ದೀನಿ. ತುಂಬ ಜನ ಐರನ್ನು ಇದೆಲ್ಲ ಮಾಡೋದೇ ಬೇಡ. ನೋಡಿ ಈ ರೀತಿ ಎಲ್ಲ ಸ್ಟಿಚಿಂಗ್ ಕ್ಲೀನಾಗಿ ಹಾಕ್ಕೊಂಡಾಗ ಐರನ್ ಮಾಡೋಂಥದ್ದು ಏನೂ ಇರೋದಿಲ್ಲ. ಕ್ಲೀನಾಗಿ ಎಲ್ಲ ರೆಡಿ ಆಗಿಬಿಡತ್ತೆ. ಓಕೆ, ನೋಡಿದ್ರಲ್ವ. ಈಗ ನೋಡಿ ಕೆಳಭಾಗದಲ್ಲಿ ಪೂರ್ತಿ ನಾನು ಇವಾಗ ರೆಡಿಯಾಗಿದೆ, ಸ್ಟಿಚಿಂಗ್ ಎಲ್ಲ ಆಗಿದೆ. ಇವಾಗ ಒಂದು ಡಾಟ್ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಡಾಟ್ ಸ್ಟಿಚ್ ಅಂದರೆ ದೊಡ್ಡ ಸ್ಟಿಚ್ಚಾಗಿ ಹಾಕ್ಕೊತಾ ಇದ್ದೀನಿ. ಇದು ಈಗ ಹಾಕ್ತಾ ಇರೋಂಥ ಸ್ಟಿಚ್ಚು ಓಪನ್ ಮಾಡಬೇಕಾಗತ್ತೆ, ಲಾಸ್ಟಿಗೆ ಬಿಚ್ಚಿ ತೆಗಿಬೇಕಾಗತ್ತೆ. ಓಕೆ, ನೋಡಿದ್ರಲ್ವ. ಈ ರೀತಿ ನಾನು ಡಾಟ್ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಇದು ಬ್ಯಾಕ್ ಭಾಗ ಆಗಿದೆ, ಗೊತ್ತಾಯ್ತಲ್ವಾ. ನೋಡಿ ಈ ರೀತಿ ಇದು ಮಾಡಿಕೊಂಡು ಇವಾಗ ನೋಡಿ ಇವಾಗ ಸುತ್ತ ಲೈನಿಂಗ್ ಅಟ್ಯಾಚ್ ಮಾಡ್ಕೊತೀನಿ. ಬ್ಲೌಸು ಸ್ಟಿಚ್ ಮಾಡೋದು ಬೇಗ ಸ್ಟಿಚ್ ಮಾಡಬೇಕು ಅಂದರೆ ನಮ್ಮ ಕೈಯಲ್ಲೂ ನಾವು ಕೂಡ ಅಷ್ಟೇ ಫಾಸ್ಟಾಗಿ ಸ್ಟಿಚಿಂಗ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ.
ಬರೀ ನಾವು ಮಾಡೋ ಮೆಥಡ್ ಅಂತ ನೋಡ್ಕೊತಾ ಇದ್ರೆ ಆಗೋದಿಲ್ಲ. ನೀವು ಮಾಡೋ ಸ್ಟಿಚಿಂಗ್ ಮಾಡ್ತಿರಲ್ಲ, ಸ್ಟಿಚಿಂಗ್ ಮಾಡುವಾಗ ಯಾವ ರೀತಿ ಬಟ್ಟೆ ಎಲ್ಲೆಲ್ಲಿ ಕೈ ಇಟ್ಕೋಬೇಕು, ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದನ್ನು ಮೇನ್ ಇರುತ್ತೆ. ಅದನ್ನೆಲ್ಲ ಕ್ಲೀನಾಗಿ ನೋಡ್ಕೊಳ್ಳಿ. ಮತ್ತು ಬಟ್ಟೆ ಯಾವುದೇ ರೀತಿ ರಿಂಕಲ್ಸ್ ಆಗದೆ ಇರೋ ರೀತಿಯಲ್ಲಿ ಈ ರೀತಿ ಕ್ಲೀನಾಗಿ ಬಟ್ಟೆ ಮೇಲೆ ಕೈ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡು ಹೋಗಿ. ನೋಡಿ, ಈ ರೀತಿ ಕ್ಲೀನಾಗಿ ಕೈ ಇಟ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಯಾವುದೇ ರೀತಿ ರಿಂಕಲ್ಸ್ ಬರೋದಿಲ್ಲ. ಮಿಷನ್ ಒಳಗಡೆ ಏನೂ ಹೋಗೋದಿಲ್ಲ, ಮುಂದೆ ಹಾಗೆ ಬರುತ್ತೆ. ಆದ್ದರಿಂದ ನೀವು ಹೆದರ್ಕೊಳ್ಳೋಂಥದ್ದು ಏನೂ ಇರೋದಿಲ್ಲ. ಸ್ಮೂತಾಗಿ ಬಟ್ಟೆ ಯಾವ ರೀತಿ ಹೋಗುತ್ತೆ, ನಿಮಗೆ ಯಾವ ರೀತಿ ಸ್ಟಿಚಿಂಗ್ ಬೇಕೋ ಆ ರೀತಿ ಬಟ್ಟೆ ಕೊಡ್ತಾ ಹೋಗಿ. ಓಕೆ. ತುಂಬ ಜನ ಏನು ಮಾಡ್ತೀರಾ ಅಂದರೆ ಬಟ್ಟೆ ಮಿಷನ್ನೇ ತಿನ್ನತ್ತೆ ಅನ್ನೋ ರೀತಿಯಲ್ಲಿ ಬಟ್ಟೆ ಇಟ್ಕೊತೀರಾ. ಅವಾಗ ಏನಾಗ್ಬಿಡತ್ತೆ, ಬಟ್ಟೆ ಎಲ್ಲ ಫುಲ್ ರಿಂಕಲ್ಸ್ ಆಗಿಬಿಡತ್ತೆ, ಬ್ಲೌಸು ಫಿಟ್ಟಿಂಗ್ ಕ್ಲೀನಾಗಿ ಕೂರೋದಿಲ್ಲ. ಓಕೆ. ನೋಡಿ, ಇವಾಗ ಸೈಡೆಲ್ಲ ಪೂರ್ತಿ ನಾನು ಈ ರೀತಿ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿ, ಪೂರ್ತಿ ಕಟ್ಟಿಂಗ್ ಆಗಿದೆ. ಓಕೆ, ನೋಡಿದ್ರಲ್ಲ, ಬ್ಯಾಕ್ ಭಾಗ ಫುಲ್ ಕಟ್ಟಿಂಗ್ ಮಾಡ್ಕೊಂಡಿರ್ತಾ ಇದ್ದೀನಿ. ಸೈಡ್ ಏನು ಅರ್ಧ ಇಂಚು 1/4 ಇಂಚು ಬಟ್ಟೆ ಬಿಟ್ಕೊಂಡಿದ್ದೆ ಎಕ್ಸ್ಟ್ರಾ, ಅದನ್ನೆಲ್ಲ ಕ್ಲೀನಾಗಿ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡ್ಕೊಂಡೋಗಿ ತುಂಬ ಈಸಿಯಾಗಿ ನಿಮಗೆ ಬ್ಲೌಸ್ ಸ್ಟಿಚಿಂಗು 20-25 ಮಿನಿಟ್ಸಲ್ಲಿ ಒಂದು ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ಓಕೆ ಆಯ್ತಲ್ವ. ಈಗ ಬ್ಯಾಕ್ ಭಾಗ ಸೆಂಟ್ರ್ ಭಾಗನ ಫೋಲ್ಡಿಂಗ್ ಮಾಡಿಕೊಂಡು ನೋಡಿ, ಈಗ ಮತ್ತೊಂದು ಫೋಲ್ಡ್ ಮಾಡಿ ಅದು 1 ಇಂಚು ನೋಡಿ, ಅಲ್ಲಿ ಸೆಂಟ್ರ್ ಭಾಗ ಇಲ್ಲಿ ಮೇಲ್ಗಡೆ ಇದೆ ಅಲ್ವಾ, ಮೇಲ್ಗಡೆ ಕರೆಕ್ಟಾಗಿ ಮಧ್ಯ ಭಾಗದಲ್ಲಿ ಮಾಡಿ ನೀವು ಬ್ಯಾಕು ಫಿಲ್ಟ್ ಕೊಡೋದ್ರಿಂದ ಯಾವುದೇ ರೀತಿ ಶೋಲ್ಡ್ರ್ ಡ್ರಾಪು ಪ್ರಾಬ್ಲಮ್ ಬರೋದಿಲ್ಲ. ಓಕೆ, ನೋಡ್ಕೊಳ್ಳಿ ಕ್ಲೀನಾಗಿ ಯಾವ ರೀತಿ ಕೊಟ್ಟಿದ್ದೀನಿ ಏನು ಅಂತೇಳಿ. ಫುಲ್ ವೀಡಿಯೋನ ವಾಚ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ವೀಡಿಯೋದು ನೋಟಿಫಿಕೇಷನ್ ಬೇಕು ಅಂದರೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಓಕೆ, ಪ್ರತಿಯೊಂದು ನೋಟಿಫಿಕೇಷನ್ನು ಕೂಡ ನಿಮಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಬರುತ್ತೆ. ಓಕೆ, ನಾವು ಪ್ರತಿಯೊಂದು ವೀಡಿಯೋ ಹಾಕಿರೋ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗ್ತಾ ಇರುತ್ತೆ. ಹಾಗೆ ಲೈಕು ಮಾಡಿ, ಕಮೆಂಟ್ ಮಾಡಿ, ಏನು ಅನಿಸುತ್ತೆ ಏನು ಅನ್ನೋದನ್ನು ಕೂಡ ತಿಳಿಸ್ಕೊಡಿ. ಓಕೆ, ನೋಡಿದ್ರಲ್ವಾ. ನೋಡಿ, ಈ ರೀತಿ ಇವಾಗ ಬ್ಯಾಕ್ ಭಾಗ ರೆಡಿಯಾಗಿದೆ. ನೋಡಿ, ಅದರ ಮೇಲೆ ಈಗ ನಾನು ಫ್ರಂಟ್ ಭಾಗ ರೆಡಿ ಮಾಡ್ಕೊಂಡಿದ್ನಲ್ವ, ಅದನ್ನು ಇಟ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಶೋಲ್ಡ್ರು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನೋಡಿರಿ, ಶೋಲ್ಡ್ರು ಅಟ್ಯಾಚ್ ಮಾಡ್ಕೋಬೇಕು ಈ ರೀತಿ. ನೋಡಿದ್ರಲ್ಲ, ರಫ್ ಮಾಡ್ಕೊಳ್ಳಿ ಸ್ವಲ್ಪ. ಪ್ರತಿಯೊಂದು ಭಾಗಕ್ಕೂ ನೀವು ಡಬಲ್ ಸ್ಟಿಚ್ ಹಾಕ್ಕೊಂಡೋಗಿ, ಸಿಂಗಲ್ ಸ್ಟಿಚ್ ಯಾವುದೇ ರೀತಿ ಇದಕ್ಕೂ ಸಿಂಗಲ್ ಸ್ಟಿಚ್ ಮಾಡಬೇಡಿ. ತುಂಬ ಜನ ಏನು ಮಾಡ್ತೀರಾ ಅಂದರೆ ಸಿಂಗಲ್ ಸ್ಟಿಚ್ಚಲ್ಲೇ ಫಿನಿಶಿಂಗ್ ಮಾಡೋಕೆ ಹೋಗ್ತೀರಾ, ಆಮೇಲೆ ತುಂಬ ಗೋಳಾಗ್ಬಿಡತ್ತೆ. ಓಕೆ, ನೋಡಿ, ಇವಾಗ ನಾನು ಶೋಲ್ಡರ್ ಟಚ್ ಆಗಿದೆ, ಡಬಲ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ, ಓವರ್ಲಾಕು ಕೂಡ ಮಾಡ್ಕೊಂಡಿದ್ದೀನಿ. ಓಕೆ, ಆಯ್ತಲ್ವಾ. ನೋಡಿ, 12 ಮಿನಿಟ್ಸಲ್ಲಿ ಮುಕ್ಕಾಲು ಭಾಗ ಬ್ಲೌಸ್ ಸ್ಟಿಚಿಂಗ್ ಆಗಿದೆ. ಗೊತ್ತಾಯ್ತಲ್ವಾ. 10-25 ಮಿನಿಟ್ಸ್ ಒಳಗಡೆ ನೀವು ಒಂದು ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಪ್ರತಿಯೊಂದನ್ನು ಪಾಯಿಂಟ್ ಟು ಪಾಯಿಂಟು ನೋಡ್ಕೊಳ್ಳಿ. ಓಕೆ, ನೋಡಿ, ಇವಾಗ ನಾನು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಗೊತ್ತಾಯ್ತಲ್ವ. ನೋಡಿ, ನಾನು ಸ್ಲೀವ್ಸಿಗೆ ಪೈಪಿಂಗ್ ಇದೆ, ಹಾಗಾಗಿ ಡೈರೆಕ್ಟ್ ಹಾಗೆ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಸ್ಲೀವ್ಸು ಮತ್ತು ನೆಕ್ಕಿಗೆ ಪೈಪಿಂಗ್ ಕೊಡ್ತಾ ಇದ್ದೀನಿ. ಗೊತ್ತಾಯ್ತಲ್ವಾ. ನೋಡಿ, ಈ ರೀತಿ ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಸುತ್ತಾ ಇರುವಂಥ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದನ್ನು ಕಟ್ಟಿಂಗ್ ಮಾಡ್ಕೊಳ್ಳಿ. ನೋಡಿ, ಇನ್ನೊಂದು ಸ್ಲೀವ್ಸು ಕೂಡ ನಾನು ಆಪೋಸಿಟಾಗಿ ಸ್ಟಿಚಿಂಗ್ ಮಾಡ್ಕೊಳೋದ್ರಿಂದ ಯಾವುದೇ ರೀತಿ ಸ್ಲೀವ್ಸ್ ಹೆಚ್ಚು ಕಮ್ಮಿ ಆಗೋದಿಲ್ಲ. 2 ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಆಮೇಲೆ ನಾನು ಏನು ಪೈಪಿಂಗ್ ಕ್ಲಾತನ್ನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಇವಾಗ ನಾನು ಅಟ್ಯಾಚ್ ಮಾಡ್ತೀನಿ. ನೋಡಿ, ಯಾವ ರೀತಿ ಪೈಪಿಂಗ್ ಮಾಡ್ಕೋಬೇಕು ಅನ್ನೋದನ್ನು. ಸ್ಲೀವ್ಸಿಗೆ ಥ್ರೆಡ್ ಪೈಪಿಂಗ್ ಏನು ಮಾಡೋದು ಬೇಡ ಫ್ರೆಂಡ್, ಇದೇ ಪೈಪಿಂಗನ್ನು ಮಾಡಿ. ಥ್ರೆಡ್ ಪೈಪಿಂಗ್ ರೀತಿಯೇ ಬರುತ್ತೆ, ಅಷ್ಟು ಕ್ಲೀನಾಗಿ ಈ ಮೆಥಡಲ್ಲಿ ಮಾಡೋದ್ರಿಂದ ನಿಮಗೆ ತುಂಬ ಈಸಿ ಮತ್ತು ಕ್ಲೀನಾಗಿ ಬರುತ್ತೆ. ಓಕೆ, ನೋಡಿ, ನಾನು ಅದೇ ಕ್ರಾಸ್ ಬಟ್ಟೆ ತೊಗೊಂಡಿದ್ದೀನಿ. ಕ್ರಾಸ್ ಬಟ್ಟೆ ತೊಗೊಂಡು ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ನೋಡಿ, 1/4 ಇಂಚಿಗೆ. ಗೊತ್ತಾಯ್ತಲ್ವಾ. ಈ ರೀತಿ ಸ್ಟಿಚಿಂಗ್ ಹಾಕ್ಕೊಂಡು ಇದು ಮಾಡ್ಕೊಂಡಾಗ ನಿಮಗೆ ಈಸಿಯಾಗಿ ಪೈಪಿಂಗು ಕ್ಲೀನಾಗಿ ಬರುತ್ತೆ. ಓಕೆ, ನೋಡಿ, ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಕ್ಲಾತನ್ನು ತೊಗೊಂಡಿದ್ದೀನಿ. 1 ಇಂಚ್ ಕ್ಲಾತನ್ನು ತೊಗೊಂಡಿದ್ದೀನಿ. ಉಲ್ಟಾ ಸೀದಾ ಇದೆ, ಅದರಿಂದ ಚೆಕ್ ಮಾಡ್ಕೊತಾ ಇದ್ದೀನಿ.
ನೋಡಿ ಈ ರೀತಿ ಮತ್ತು ಒಂದು ಫೋಲ್ಡ್ ಫಸ್ಟಿಗೆ ಒಂದು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಫೋಲ್ಡ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಕ್ಲೀನಾಗಿ ಪೈಪಿಂಗ್ ಬರುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ. ಓಕೆ, ನೀವು ಥ್ರೆಡ್ ಪೈಪಿಂಗ್ ಏನು ಮಾಡ್ತೀರೋ ಅದೇ ರೀತಿ ಥ್ರೆಡ್ ಪೈಪಿಂಗ್ ರೀತಿಯೇ ಬರುತ್ತೆ. ಯಾವುದೇ ರೀತಿ ಪೈಪಿಂಗು ದೊಡ್ಡ ಸಣ್ಣ ಬರೋದಿಲ್ಲ. ಓಕೆ, ಈ ರೀತಿ ಕ್ಲೀನಾಗಿ ನೀವು ಪೈಪಿಂಗನ್ನು ಕ್ಲಾತನ್ನು ಕೊಡ್ತಾ ಹೋಗಿ ತುಂಬ ನೀಟಾಗಿ ಬರುತ್ತೆ. ಓಕೆ, ನೋಡಿದ್ರಲ್ವ, ಈ ರೀತಿ ಸ್ಲೀವ್ಸಿಗೆ ಪೈಪಿಂಗ್ ಮಾಡ್ಕೋಬೇಕಾಗತ್ತೆ. ನೋಡಿ ಫ್ರೆಂಡ್, ಈ ರೀತಿ ಪೈಪಿಂಗನ್ನು ಕೊಡಬೇಕಾಗತ್ತೆ. ಒಂದೊಂದಾಗಿ ಕ್ಲೀನಾಗಿ ನೋಡ್ಕೊತಾ ಬನ್ನಿ. ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಪೈಪಿಂಗ್ ಅಂತೇಳಿ. ಓಕೆ, ನೋಡಿ ಇದು ಎರಡು ಭಾಗದಲ್ಲಿ ಕ್ಲೀನಾಗಿ ಕಟಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ ಹಿಂಭಾಗದಲ್ಲೂ ಕೂಡ ಯಾವುದೇ ರೀತಿ ಹೆಚ್ಚಿಗೆ ವೇಸ್ಟ್ ಬಟ್ಟೆ ಬಂದಿಲ್ಲ, ಕಚ್ಚಾ ಬಂದಿಲ್ಲ. ಓಕೆ, ಈಗ ನೋಡಿ ನಾನು ಇವಾಗ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನೋಡಿ ಸ್ಲೀವ್ಸು ಮತ್ತು ಕೆಳಭಾಗ ಬಟ್ಟೆ ಯಾವುದೂ ಕೂಡ ಎಳಿಬೇಡಿ, ಕರೆಕ್ಟಾಗಿ ಸ್ಟಿಚಿಂಗ್ ಮಾಡ್ಕೊತಾ ಬನ್ನಿ. ನೀವು ಬಟ್ಟೆ ಎಳೆದಾಗ ಏನಾಗುತ್ತೆ ಅಂದರೆ ರಿಂಕಲ್ಸ್ ಬಂದು ಮತ್ತು ಸ್ಲೀವ್ಸು ಕ್ಲೀನಾಗಿ ಕೂರೋದಿಲ್ಲ. ನೋಡಿ ಎರಡೂ ಬಟ್ಟೆನ ಕ್ಲೀನಾಗಿ ಒಂದೇ ಲೆವೆಲಲ್ಲಿ ಸೆಟ್ಟಿಂಗ್ ಮಾಡ್ಕೊತಾ ಬನ್ನಿ. ಈ ರೀತಿ ಸೆಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತಾ ಹೋದಾಗ ನಿಮಗೆ ಯಾವುದೇ ರೀತಿ ರಿಂಕಲ್ಸ್ ಆಗಲಿ ಶೋಲ್ಡ್ರ್ ಪ್ರಾಬ್ಲಮ್ ಆಗಲಿ ಬರೋದಿಲ್ಲ. ಓಕೆ, ನೋಡ್ಕೊತಾ ಬರ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ಪೂರ್ತಿ ವಿಡಿಯೋನ ವಾಚ್ ಮಾಡಿ, ನಿಮಗೆ ಪ್ರತಿಯೊಂದೂ ಅರ್ಥ ಆಗುತ್ತೆ. ಓಕೆ, ನೋಡಿ ಶೋಲ್ಡರೆಲ್ಲ ಅಟ್ಯಾಚ್ ಆಗಿದೆ. ಈ ರೀತಿ ಸ್ಲೀವ್ಸು ಶೋಲ್ಡರನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನೋಡ್ಕೊಂಡ್ರಲ್ವಾ, ಇದಕ್ಕೂ ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಯಾವುದೇ ರೀತಿ ಸಿಂಗಲ್ ಸ್ಟಿಚ್ಚನ್ನು ಮಾಡೋಕ್ಕೆ ಹೋಗಬೇಡಿ. ಓಕೆ, ನೋಡಿ ಇವಾಗ ಡಬಲ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಪ್ರತಿಯೊಂದು ಭಾಗನೂ ಕೂಡ ನಾನು ನಿಮಗೆ ಸ್ಟಿಚಿಂಗಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಏನು ಅನ್ನೋದನ್ನು ಈ ವಿಡಿಯೋನ ನೋಡಿ. ತುಂಬ ಹೊಸದಾಗಿ ಯಾರ್ಯಾರು ಕಲಿತಿರೋ ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ನೋಡಿ ಈ ರೀತಿ ಸೈಡು ಸ್ಟಕ್ ಮಾಡ್ಕೋಬೇಕಾಗತ್ತೆ. ಇದು ಏನಪ್ಪ ಅಂದರೆ ಸ್ಟಿಚಿಂಗಿಗೋಸ್ಕರ ನಾನು ಈ ರೀತಿ ಟಕ್ ಹೊಡೆದಿರ್ತೀನಿ. ಫುಲ್ ಬಾಡಿ ಎಲ್ಲ ರೆಡಿಯಾಗಿದೆ. ನೋಡಿ ಇವಾಗ ನೆಕ್ಕು ಪೈಪಿಂಗಿಗೆ ಯಾವ ರೀತಿ ಕಟಿಂಗ್ ಮಾಡಿಟ್ಕೊಂಡಿದ್ನಲ್ವ, ಅದು ಯಾವ ರೀತಿ ಪೈಪಿಂಗ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಮುಂದಿನ ಇದರಲ್ಲಿ ನೋಡ್ತಾ ಇದ್ದೀರಾ. ನೋಡಿ ಈ ರೀತಿ ಕ್ರಾಸ್ ಬಟ್ಟೆ ಕಟಿಂಗನ್ನು ತಗೊಳ್ಬೇಕಾಗತ್ತೆ. ಅದನ್ನು ಇಂಟು ಮಾರ್ಕಲ್ಲಿ ಇಟ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಇಂಟು ಮಾರ್ಕಲ್ಲಿ ಇಟ್ಕೊಂಡು ಓಕೆ ಒಂದಕ್ಕೊಂದು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಇಂಟು ಮಾರ್ಕಲ್ಲಿ ನೋಡಿ ಈ ರೀತಿ ತಗೊಂಡು ನೋಡಿ ಉಲ್ಟಾ ಸೀದಾ ನೋಡ್ಕೊಳ್ಳಿ ಕ್ಲೀನಾಗಿ. ಉಲ್ಟಾ ಸೀದಾ ಇದ್ದಾಗ, ಇಲ್ಲ ಅಂದರೆ ಕ್ಲೀನಾಗಿ ಹೀಗೆ ಇಂಟು ಮಾರ್ಕಲ್ಲಿಟ್ಟು ನಾವು ಇವಾಗ ಒಂದಕ್ಕೊಂದು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಇದು ಕೂಡ ಈಗ ಇಂಟು ಮಾರ್ಕಲ್ಲೇ ನಾವು ತಗೊತಾ ಹೋಗಬೇಕಾಗತ್ತೆ. ಒಂದೊಂದು ಪೀಸನ್ನು ತಗೊಂಡು ಒಂದಕ್ಕೊಂದು ಅಟ್ಯಾಚ್ ಮಾಡ್ಕೊತಾ ಹೋಗಬೇಕಾಗತ್ತೆ. ನೋಡಿ ಇದು ಸ್ಲೀವ್ಸಿಗೆ ಸ್ಲೀವ್ಸಿಗೆ ಪೈಪಿಂಗ್ ಆಗಿದೆ. ಇವಾಗ ನೆಕ್ಕಿಗೆ ಪೈಪಿಂಗ್ ಮಾಡ್ತಾ ಇದ್ದೀನಲ್ವ, ಹಾಗಾಗಿ ಈ ರೀತಿ ಕ್ರಾಸ್ ಪೀಸನ್ನು ತಗೋಬೇಕಾಗತ್ತೆ. ನೋಡ್ಕೊತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ ಒಂದೊಂದೇ ಕ್ಲೀನಾಗಿ. ಓಕೆ, ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಪೈಪಿಂಗಿನ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ನೋಡ್ಕೊತಾ ಬನ್ನಿ. ನೋಡಿ 20-25 ಮಿನಿಟ್ಸಲ್ಲಿ ಒಂದು ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಒನ್ ಡೇಯಲ್ಲಿ 8ರಿಂದ 10 ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ಏನಪ್ಪ ಅಂದರೆ ಪ್ರತಿಯೊಂದನ್ನು ಕಟ್ ಮಾಡಿ ಇಟ್ಕೊಂಡಿರ್ಬೇಕು ನೀವು. ಇಲ್ಲ ಅಂದರೆ ಯಾವುದೇ ರೀತಿ ಸ್ಟಿಚಿಂಗ್ ಮಾಡೋಕ್ಕಾಗೋದಿಲ್ಲ. ಮಧ್ಯದಲ್ಲಿ ಎದ್ದೋಗೋದು, ಮಧ್ಯದಲ್ಲಿ ಬಟ್ಟೆ ಹುಡ್ಕೋದು ಮಾಡ್ತಾಯಿದ್ರೆ ಸ್ಟಿಚಿಂಗ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಸ್ಟಿಚಿಂಗ್ ಮಾಡೋಕ್ಕೆ ಹೋಗೋದಕ್ಕಿಂತ ಮುಂಚೆ ಪ್ರತಿಯೊಂದನ್ನು ಏನೇನು ಬೇಕು ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡೋಕ್ಕೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಕೂತ್ಕೊಂಡಾಗ ನಿಮಗೆ ತುಂಬ ಈಸಿಯಾಗಿ ಮತ್ತು ಫಾಸ್ಟಾಗಿ ಕೆಲಸ ಆಗುತ್ತೆ. ಓಕೆ, ನೋಡಿ ಈ ರೀತಿ ನಾನು ಇವಾಗ ಕ್ರಾಸ್ ಬಟ್ಟೆ ಪೂರ್ತಿ ಕಟಿಂಗ್ ಮಾಡ್ಕೊಂಡಿದ್ದೀನಲ್ವಾ, ಒಂದೊಂದಾಗಿಯೇ ಎಲ್ಲದನ್ನು ಇವಾಗ ಕಟಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿ ಕ್ಲೀನಾಗಿ. ಓಕೆ, ಎಕ್ಸ್ಟ್ರಾ ಇರೋಂಥ ಬಟ್ಟೆನ ಒಂದು 1/4 ಇಂಚ್ ಬಿಟ್ಟು ಕಟ್ ಮಾಡ್ಕೊತೀನಿ. ಓಕೆ, ನೋಡಿ ಇವಾಗ ಪೂರ್ತಿ ಎಲ್ಲ ಕಟಿಂಗ್ ಆಗಿದೆ. ನೋಡಿ ಇವಾಗ ಬ್ಲೌಸಿಗೆ ಇಟ್ಟು ನಾನಿವಾಗ ಒಂದೊಂದಾಗಿಯೇ ಪೈಪಿಂಗನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಪೈಪಿಂಗನ್ನು ಅಟ್ಯಾಚ್ ಮಾಡ್ಕೊತ ಹೋಗ್ಬೇಕಾಗತ್ತೆ. 1/4 ಇಂಚ್ ಬಟ್ಟೆಗೆ ಸ್ಟಿಚಿಂಗ್ ಹಾಕ್ಕೋಬೇಕಾಗತ್ತೆ. ಏನು ಕ್ರಾಸ್ ಬಟ್ಟೆ ಇದೆ ಅಲ್ವಾ, ಅದನ್ನು ಮಾತ್ರ ಕೈಯಿಂದ ಎಳೀರಿ, ಕೆಳಗಡೆ ಬಟ್ಟೆನ ಎಳಿಬೇಡಿ. ಓಕೆ, ಕ್ರಾಸ್ ಬಟ್ಟೆ ನೀವು ಎಷ್ಟು ಕ್ಲೀನಾಗಿ ಸ್ಟ್ರೈಟಾಗಿ ಎಳ್ಕೊತೀರೋ ಅಷ್ಟು ಕ್ಲೀನಾಗಿ ಪೈಪಿಂಗ್ ಬರುತ್ತೆ. ಗೊತ್ತಾಗತ್ತಲ್ವಾ? ನೋಡಿ ಈ ರೀತಿ ನಾನಿವಾಗ ಪೈಪಿಂಗ್ ಬಟ್ಟೆನ ಎಳ್ಕೊಂಡು ಪೈಪಿಂಗ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಪೈಪಿಂಗು ತುಂಬ ನೀಟಾಗಿ ಬರುತ್ತೆ. ನೋಡಿ ಆಯಿತಾ, ಒಂದು 1/2 ಇಂಚ್ ಬಟ್ಟೆ ಬಿಟ್ಟು ಇದು ಮಾಡ್ಕೊಳ್ಳಿ. ನೋಡಿ ಈ ರೀತಿ ಇದು ಮಾಡಿಕೊಂಡು ಕೈಯಲ್ಲಿ ಒಂದು ಸತಿ ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಕ್ರಾಸ್ ಕೈ ಬೆಟ್ಟಲಿಕ್ಕೆ ಇದು ಮಾಡೋದ್ರಿಂದ ನೋಡಿ ಇವಾಗ ಒಂದು ಫೋಲ್ಡ್ ಮಾಡಿ ಈ ರೀತಿ ನೋಡಿ ತುಂಬ ನೀಟಾಗಿ ಬರುತ್ತೆ. ಈಗ ಒಂದು ಫೋಲ್ಡು ಈಗ ಹಾಕ್ತಾಯಿದ್ದೀನಲ್ವ, ಈ ಸ್ಟಿಚ್ ಬಂದುಬಿಟ್ಟು ಆಮೇಲೆ ರಿಮೂವ್ ಮಾಡ್ಬೋದು. ಇಲ್ಲ ಅಂದರೆ
ಕಾಣಿಸ್ತಾ ಇಲ್ಲ ಅಂದರೆ ಹಾಗೆ ಇರಲಿ, ಏನು ತೊಂದರೆ ಇಲ್ಲ. ನೋಡಿ, ಇದು ಸಿಂಗಲ್ ಫೋಲ್ಡು, ಗೊತ್ತಾಗತ್ತಲ್ವಾ? ಈ ರೀತಿ ಸಿಂಗಲ್ ಫೋಲ್ಡ್ ಹಾಕ್ಕೊಂಡೋಗಿ ನೀಟಾಗಿ ಬರುತ್ತೆ ಪೈಪಿಂಗು. ಮತ್ತು ಮೇಲ್ಗಡೆ ಪೈಪಿಂಗ್ ಬಟ್ಟೆ ಮಾಡಿಸ್ತಾ ಇದ್ದೀರಲ್ವ, ಅದನ್ನು ಕ್ಲೀನಾಗಿ ಎಳೆದ್ಬಿಟ್ಟು ಫೋಲ್ಡ್ ಮಾಡ್ಕೊಂಡು ಹೋಗಿ, ಇಲ್ಲ ಅಂದರೆ ಪೈಪಿಂಗ್ ಸರಿ ಬರೋದಿಲ್ಲ, ಗೊತ್ತಾಯ್ತಲ್ವಾ? ನೋಡಿ, ಈ ರೀತಿ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಅರ್ಧ ಇಂಚ್ ಆಗಿರ್ತಲ್ವ, ಅದನ್ನು ಇನ್ನೊಂದು ಫೋಲ್ಡ್ ಮಾಡಬೇಕಾಗತ್ತೆ. ಇನ್ನೊಂದು ಫೋಲ್ಡ್ ಮಾಡಿ ಈ ರೀತಿ ನೋಡಿ, ಇವಾಗ ಎರಡನೇ ಫೋಲ್ಡನ್ನು ಮಾಡ್ತಾಯಿದ್ದೀನಿ. ಈ ರೀತಿ ಸಣ್ಣದಾಗಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ರೀತಿ ನೀವು ಫೋಲ್ಡಿಂಗ್ ಮಾಡಿಕೊಂಡು ಮಿಷನ್ನಾಗೆ ಸ್ಟಿಚ್ ಮಾಡ್ಕೊತಾ ಹೋಗಿ, ಅವಾಗ ಕ್ಲೀನಾಗಿ ಸ್ಟಿಚಿಂಗ್ ಆಗುತ್ತೆ. ಓಕೆ, ಸ್ಟಿಚಿಂಗ್ ಬಂದುಬಿಟ್ಟು ಅದೇನು ಗ್ಯಾಪ್ ಇರತ್ತಲ್ವ, ಎರಡು ಬಟ್ಟೆ ಜಾಯಿಂಟ್ ಗ್ಯಾಪಿಗೆ ಕರೆಕ್ಟಾಗಿ ನೀವು ಸ್ಟಿಚಿಂಗ್ ಹಾಕಬೇಕಾಗತ್ತೆ. ಕ್ಲೀನಾಗಿ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡು ಹೋಗೋದ್ರಿಂದ ನಿಮಗೆ ಪೈಪಿಂಗು ತುಂಬ ನೀಟಾಗಿ ಕ್ಲೀನಾಗಿ ಬರುತ್ತೆ. ಓಕೆ, ಈಗ ನಾನು ಕ್ಲೀನಾಗಿ ಎರಡನೇ ಫೋಲ್ಡಿಂಗಲ್ಲಿ ಸ್ಟಿಚಿಂಗ್ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ನಾನು ಪೈಪಿಂಗನ್ನು ಪೂರ್ತಿ ಮುಗಿಸಿದ್ದೀನಿ. ಇವಾಗ ಸೈಡ್ ಅಟ್ಯಾಚ್ ಮಾಡ್ತಾಯಿದ್ದೀನಿ, ನೋಡ್ಕೊತಾ ಬನ್ನಿ. ನೋಡಿ, 1.5 ಇಂಚ್ ಬಟ್ಟೆ ಏನು ಮಾರ್ಜಿನ್ ಇರುತ್ತಲ್ವ, ಆ ಮಾರ್ಜಿನಿಗೆ ಕರೆಕ್ಟಾಗಿ ನಾನು ಇವಾಗ ಸ್ಟಿಚಿಂಗ್ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಸ್ಟ್ರೈಟಾಗಿ ಸ್ಲೀವ್ಸು ಪ್ರತಿಯೊಂದು ಭಾಗಕ್ಕೂ ನೀವು ಮೊದಲೇ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಸ್ಟಿಚ್ ಹಾಕೋ ಬಂದಾಗ ಕ್ಲೀನಾಗಿ ನಿಮ್ಮದು ಬ್ಲೌಸ್ ಸ್ಟಿಚಿಂಗ್ ಕೆಲಸ ಮುಗಿಯುತ್ತೆ. ಓಕೆ, ನೋಡಿ, ಇವಾಗ ಎಷ್ಟು ಕ್ಲೀನಾಗಿ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ, ಗೊತ್ತಾಗತ್ತಲ್ವಾ? ಈ ರೀತಿ ಒಂದೊಂದು ಸೈಡಲ್ಲಿ 3 ಸ್ಟಿಚ್ ಹಾಕಬೇಕಾಗತ್ತೆ. ಹಾಗೆ ನೋಡಿ ಫ್ರೆಂಡ್, ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಲಾಸ್ಟ್ವರೆಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಓಕೆ, ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬೇಕು ಅಂದರೆ ನಿಮಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಪ್ರತಿಯೊಂದು ನೋಟಿಫಿಕೇಷನ್ ಕೂಡ ನಿಮಗೆ ಮೊದಲಾಗಿ ಬರುತ್ತೆ. ಓಕೆ, ಯಾವುದೇ ವಿಡಿಯೋ ಹಾಕಿದ್ರೂ ಅದರದ್ದು ನೋಟಿಫಿಕೇಷನ್ ನಿಮಗೆ ದೊರೆಯುತ್ತೆ. ಓಕೆ, ನೋಡಿ, ಇವಾಗ ನಾನು ಸೈಡಲ್ಲಿ 3 ಸ್ಟಿಚ್ಚನ್ನು ಹಾಕಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಸ್ಟ್ರೈಟಾಗಿ ಬರಬೇಕಾಗತ್ತೆ. ಸ್ಟ್ರೈಟಾಗಿ ಬಂದಾಗ ಯಾವುದೇ ರೀತಿ ಬ್ಲೌಸು ನಿಮಗೆ ಪ್ರಾಬ್ಲಮ್ ಇರೋದಿಲ್ಲ. ನೋಡಿ, ಇನ್ನೊಂದು ಸೈಡಲ್ಲೂ ಕೂಡ ನಾನು ಇವಾಗ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನೋಡಿ, ಅಟ್ಯಾಚ್ ಆಗಿದೆ. ಇವಾಗ ನೋಡಿ, ಪೈಪಿಂಗ್ ತೋರಿಸಿದ್ನಲ್ವ, ಪೈಪಿಂಗ್ ಏನು ನೀಟಾಗಿ ಬಂದಿದೆ ಅನ್ನೋದನ್ನು ನೋಡ್ಕೊಳ್ಳಿ. ಪೈಪಿಂಗನ್ನು ಕ್ಲೀನಾಗಿ ನೀಟಾಗಿ ಪೈಪಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಷ್ಟು ಕ್ಲೀನಾಗಿ ನೀಟಾಗಿ ಪೈಪಿಂಗ್ ಬಂದಿದೆ. ಬ್ಲೌಸು ಕೂಡ ಫುಲ್ ಸ್ಟಿಚಿಂಗ್ ಆಗಿದೆ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಈ ವಿಡಿಯೋದಲ್ಲಿ ನಾನು ಫುಲ್ ಬ್ಲೌಸ್ ಸ್ಟಿಚಿಂಗ್ ಮತ್ತು ತುಂಬ ಈಸಿಯಾಗಿ ಬ್ಲೌಸನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಏನು ಅನ್ನೋದನ್ನು ಈಸಿ ಮೈಂಡನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೋಡಿದ್ರಲ್ವ? ನೋಡಿ, ಪ್ರತಿಯೊಂದು ಭಾಗನೂ ನಾನು ಇವಾಗ ಫುಲ್ ಬ್ಲೌಸನ್ನು ಸ್ಟಿಚ್ ಮಾಡಿ ತೋರಿಸಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಭೇಟಿ. ಓಕೆ ಫ್ರೆಂಡ್, ಈ ವಿಡಿಯೋದಲ್ಲಿ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ, ಪ್ರತಿಯೊಂದನ್ನು ಕ್ಲೀನಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೆ ಏನು ಗೊತ್ತಾಗಿರಲ್ಲ ಅಂಥದ್ದನ್ನು ನೀವು ಕಮೆಂಟಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ಕ್ಲೀನಾಗಿ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೇನೆ. ಓಕೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀನಿ ಫ್ರೆಂಡ್. ಬಾಯ್ ಬಾಯ್. ಓಕೆ, ಬಾಯ್.